ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ತದೆ ಅಂತ ವಿಚಾರ ಮಾಡಬೇಕು. ಅವರ ಮೇಲೆ ಸೂಕ್ತ ಕ್ರಮವನ್ನ ಸರ್ಕಾರವೇ ತೆಗೆದುಕೊಳ್ಬೇಕು ಅಂತ ಸರ್ಕಾರ ಹೇಳ್ತಾ ಇದ್ದೀನಿ ನಾನು. ಎರಡನೇದಾಗಿ ಮಾನ್ಯ ಸಚಿವ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಸಚಿವ ಶಿವಾನಂದ ಪಾಟೀಲ್ ಅವರೇ, ನಾನು ಮನೋವಿಜ್ಞಾನಿಯಾಗಿ ಒಬ್ಬ ರೈತನಾಗಿ ನೀವು ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ನಿಮ್ಮಲ್ಲಿ ಏನು ರೈತರು ಬರಗಾಲಕ್ಕಾಗಿಯೇ ಕಾಯುತ್ತಿರ್ತಾರೆ, ನಿರೀಕ್ಷಣೆ ಮಾಡುತ್ತಾರೆ, ಸಾಲ ಮನ್ನಾ ಸಲುವಾಗಿ ಅಂತಕ್ಕಂಥ ಒಂದು ವಾಕ್ಯ ಇದೆಯಲ್ಲ, ಮಾತು ಇದೆಯಲ್ಲ, ನಿಮ್ಮ ಮನಸ್ಸಿನಲ್ಲಿ ಆ ಥರ ರೈತರ ಬಗ್ಗೆ ಧೋರಣೆಯನ್ನ ನೀವು ಇಟ್ಟುಕೊಂಡಿರಿ. ನಿಮ್ಮ ಮನಸ್ಸಿನಲ್ಲಿ ಅದು ಇದೆ. ಈ ರೀತಿ ಭಾವನೆ ಬೇಡ. ಆ ಭಾವನೆಯನ್ನ ನೀವು ತೆಗೆದುಬಿಟ್ಟು ಹೊರಗೆ ಹಾಕ್ರಿ. ಅದನ್ನು ಬಿಟ್ಟು ರೈತರ ಉಪಕಾರಿಯಾಗಿ ರಾಜ್ಯದ ಪ್ರಜೆಗಳಿಗೆ ನೀವು ನ್ಯಾಯನ ಕೊಡ್ತಕ್ಕಂಥ ಮನೋಭಾವನೆಯನ್ನ, ವರ್ತನೆಯನ್ನ ಹೊಂದ್ಕೊಡ್ರಿ. ಆ ರೀತಿ ನಡ್ಕೊಡ್ರಿ ಅಂತ ನಿಮಗೆ ಸೂಚಿಸ್ತಾನೆ. ಸಮಾಜದ ನೆಲದ ಮುಖಾಂತರ, ರೈತರ ಮುಖಾಂತರ